ನಮಸ್ಕಾರ ಸ್ನೇಹಿತರೆ. ಈ ಕಥೆಯು ಸಾಮಾನ್ಯವಾಗಿ ಒಳ್ಳೆಯತನ, ಸಹಾಯ ಮಾಡುವ ಪ್ರವೃತ್ತಿ ಮತ್ತು ಸ್ನೇಹದ ಮಹತ್ವವನ್ನು ಸಾರುತ್ತದೆ. ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಸದಾ ಹಸಿರಿನಿಂದ ಕಂಗೊಳಿಸುವ ಒಂದು ಸುಂದರವಾದ ಕಣಿವೆ ಇತ್ತು. ಆ ಕಣಿವೆಯ ಮಧ್ಯದಲ್ಲಿ ನಿರ್ಮಲವಾಗಿ ನದಿಯೊಂದು ಹರಿಯುತ್ತಿತ್ತು. ಆ ಪ್ರದೇಶವು ತನ್ನ ಮೌನ ಮತ್ತು ಶಾಂತತೆಗೆ ಹೆಸರುವಾಸಿಯಾಗಿತ್ತು. ಅಲ್ಲಿ ನೆಲೆಸಿದ್ದ ಜಾನುವಾರುಗಳಲ್ಲಿ ಒಂದು ಸಣ್ಣ ಹಿಂಡು ವಿಶೇಷವಾಗಿತ್ತು. ಆ ಹಿಂಡಿನಲ್ಲಿ ಮಲ್ಲಿ ಎಂಬ ಹೆಸರಿನ ಚಿಕ್ಕ ಬಿಳಿ ಉಣ್ಣೆಯ ಕುರಿಮರಿ ಇತ್ತು. ಮಲ್ಲಿ ಇತರರ ಕುರಿಮರಿಗಳಿಗಿಂತ ಭಿನ್ನವಾಗಿತ್ತು. ಅದು ಕೇವಲ ತಿನ್ನುವುದು, ಆಡುವುದು ಅಥವಾ ನಿದ್ರಿಸುವುದರಲ್ಲಿ ಆಸಕ್ತಿ ತೋರಿಸುತ್ತಿರಲಿಲ್ಲ. ಬದಲಿಗೆ ಅದರ ಮನಸ್ಸು ಸದಾ ಪರಿಸರ ಮತ್ತು ಇತರ ಜೀವಿಗಳತ್ತ ಹರಿಯುತ್ತಿತ್ತು. ಮಲ್ಲಿಯ ಕಣ್ಣುಗಳು ಯಾವಾಗಲೂ ಪ್ರಶ್ನಾರ್ಥಕ ಚಿಹ್ನೆಯಂತೆ ಇರುತ್ತಿದ್ದವು. ನಾನು ಇನ್ನೇನೋ ಕಲಿಯಬೇಕು, ಯಾರಿಗಾದರೂ ಸಹಾಯ ಮಾಡಬೇಕು ಎಂಬ ಪ್ರಶ್ನೆಗಳು ಅದರ ಕಣ್ಣುಗಳಲ್ಲಿ ಗೋಚರಿಸುತ್ತಿದ್ದವು. ಅದರ ತುಂಟತನದ ಹೆಜ್ಜೆಗಳು ಹಸಿರು ಹುಲ್ಲುಗಾವಲಿನಲ್ಲಿ ಲಯಬದ್ಧವಾಗಿ ಬೀಳುತ್ತಿದ್ದರೂ ಅದು ತನ್ನ ಸುತ್ತಲಿನ ಸಣ್ಣ ಜೀವಿಗಳ ಕಡೆಗೆ ಗಮನ ಹರಿಸಲು ಮರೆಯುತ್ತಿರಲಿಲ್ಲ. ಹುಲ್ಲುಗಾವಲಿನ ಪ್ರವೇಶದ್ವಾರದಲ್ಲಿ ನಿಂತಿದ್ದ ಬೃಹತ್ ಆಲದ ಮರ ಅದರ ನೆಚ್ಚಿನ ಸ್ಥಳವಾಗಿತ್ತು. ಅದು ಅಲ್ಲಿ ಕುಳಿತು ಆಡುವ ಕೀಟಗಳು, ಆಡುವ ಪಕ್ಷಿಗಳು ಮತ್ತು ಓಡಾಡುವ ಸಣ್ಣ ಇಲಿಗಳನ್ನು ಗಮನಿಸುತ್ತಿತ್ತು. ಮಲ್ಲಿಯ ತಾಯಿ ಮತ್ತು ಹಿಂಡಿನ ನಾಯಕರು ಆಗಾಗ್ಗೆ ಅದನ್ನು ಹುಲ್ಲು ತಿನ್ನುವಂತೆ ಮತ್ತು ಆಟ ಆಡುವಾಗ ಎಚ್ಚರಿಕೆಯಿಂದ ಇರುವಂತೆ ಒತ್ತಾಯಿಸುತ್ತಿದ್ದರು. ಆದರೆ ಮಲ್ಲಿಗೆ ಜೀವನ ಎಂದರೆ ಕೇವಲ ತನ್ನ ಹೊಟ್ಟೆ ತುಂಬಿಸುವುದಕ್ಕಿಂತ ಹೆಚ್ಚು ಎಂದು ಅನಿಸುತ್ತಿತ್ತು. ಒಂದು ಮಧ್ಯಾಹ್ನ ಸೂರ್ಯನು ನೇರವಾಗಿ ತಲೆಯ ಮೇಲೆ ನಿಂತು ಭೂಮಿಯನ್ನು ಬಿಸಿ ಮಾಡುತ್ತಿದ್ದನು. ಉಳಿದ ಕುರಿಗಳು ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಮರದ ನೆರಳಿನಲ್ಲಿ ಮಲಗಿದ್ದವು. ಆದರೆ ಮಲ್ಲಿ ಮಾತ್ರ ತನ್ನ ದೈನಂದಿನ ಅನ್ವೇಷಣೆಯಲ್ಲಿ ತೊಡಗಿದ್ದಳು. ಅದು ಹಳೆಯ ಒಣಗಿದ ಪೊದೆಗಳ ಪ್ರದೇಶದ ಕಡೆಗೆ ಹೋಯಿತು. ಆ ಪ್ರದೇಶವು ಬಹಳ ದಿನಗಳಿಂದ ಯಾರೂ ಬಳಸದ ಬಾವಿಯ ಹತ್ತಿರವಿತ್ತು. ಆ ಬಾವಿಯ ಸುತ್ತಲೂ ಹಲವು ದಿನಗಳ ಹಿಂದಿನಿಂದ ಮಣ್ಣು ಕುಸಿದು ಹೋಗಿತ್ತು. ಮಲ್ಲಿ ಎಚ್ಚರಿಕೆಯಿಂದ ನಡೆಯುತ್ತಿದ್ದಾಗ ಅಳುವ ಸಣ್ಣ ಶಬ್ದವೊಂದು ಅದರ ಕಿವಿಗೆ ಬಿತ್ತು. ಮಲ್ಲಿ ತಕ್ಷಣವೇ ನಿಂತು ಎಚ್ಚರಿಕೆ ವಹಿಸಿದಳು. ಅದು ಅಳುತ್ತಿರುವುದು ಯಾರಿರಬಹುದು? ಮಲ್ಲಿ ನಿಧಾನವಾಗಿ ಶಬ್ದ ಬಂದ ದಿಕ್ಕಿಗೆ ಸಾಗಿತು. ಅಲ್ಲಿ ಕುಸಿತ ಉಂಟಾದ ಒಂದು ಆಳವಾದ ಗುಂಡಿಯನ್ನು ಅದು ಕಂಡಿತು. ಆ ಗುಂಡಿಯೊಳಗೆ ಒಂದು ಚಿಕ್ಕ ಹಸಿರು ಬಣ್ಣದ ಟಾಟು, ಅಂದರೆ ಕಪ್ಪೆ, ಬಿದ್ದು ಒದ್ದಾಡುತ್ತಿತ್ತು. ಕಪ್ಪೆಯು ಹೊರಬರಲು ತನ್ನ ಸಣ್ಣ ಕಾಲುಗಳಿಂದ ಮಣ್ಣನ್ನು ಕೆರೆಯುತ್ತಿತ್ತು. ಆದರೆ ಗುಂಡಿಯ ಗೋಡೆಗಳು ಜಾರು ಮತ್ತು ಮೃದುವಾಗಿದ್ದವು. ಪ್ರತಿ ಬಾರಿ ಅದು ಹತ್ತಲು ಪ್ರಯತ್ನಿಸಿದಾಗ ಅದು ಮತ್ತಷ್ಟು ಕೆಳಕ್ಕೆ ಜಾರುತ್ತಿತ್ತು. ಕಪ್ಪೆ ನಿರಾಶೆಯಿಂದ ಗುಂಡಿಯ ತಳದಲ್ಲಿ ಕುಳಿತು ದೊಡ್ಡದಾಗಿ ಉಸಿರಾಡುತ್ತಾ ಕಣ್ಣೀರು ಹಾಕಿತು. ಕಪ್ಪೆಯೇ, ನಿನಗೆ ಏನಾಯಿತು? ಮಲ್ಲಿ ತನ್ನ ಸಣ್ಣ ಧ್ವನಿಯಲ್ಲಿ ಕೇಳಿತು. ಕಪ್ಪೆ ಮೇಲಕ್ಕೆ ನೋಡಿ ಆಶಾಭಾವನೆಯಿಂದ ಮಲ್ಲಿಯತ್ತ ಇಣುಕಿತು. ಅಯ್ಯೋ, ಈ ಮಣ್ಣು ಕುಸಿದು ನಾನು ಇಳಿದು ಬಿಟ್ಟೆ. ಇಲ್ಲಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ. ಕಪ್ಪೆ ತನ್ನ ದುಃಖವನ್ನು ವ್ಯಕ್ತಪಡಿಸಿತು. ಮಲ್ಲಿ ತಕ್ಷಣವೇ ಕಪ್ಪೆಯನ್ನು ಹೊರಗೆಳೆಯಲು ಪ್ರಯತ್ನಿಸಿತು. ಅದು ತನ್ನ ಮೃದುವಾದ ಮೂತಿಯನ್ನು ಗುಂಡಿಯ ಅಂಚಿನಲ್ಲಿ ಇರಿಸಿ ಕಪ್ಪೆಗೆ ತಲುಪಲು ಪ್ರಯತ್ನಿಸಿತು. ಆದರೆ ಗುಂಡಿಯು ತುಂಬಾ ಆಳವಾಗಿತ್ತು. ಮಲ್ಲಿ ಕೆಳಗೆ ಇಳಿಯಲು ಪ್ರಯತ್ನಿಸಿದರೆ ಮಣ್ಣು ಮತ್ತಷ್ಟು ಕುಸಿದು ತಾನೂ ಅಪಾಯಕ್ಕೆ ಸಿಲುಕುವ ಸಾಧ್ಯತೆ ಇತ್ತು. ಕುರಿಮರಿ ತನ್ನ ಬಲಹೀನತೆಯನ್ನು ಅರಿತುಕೊಂಡಿತು. ತನ್ನ ಸಣ್ಣ ದೇಹದಿಂದ ಈ ದೊಡ್ಡ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ಎಂದು ಅರ್ಥವಾಯಿತು. ಆದರೆ ಮಲ್ಲಿ ಅಲ್ಲಿಂದ ಹೊರಟು ಹೋಗಲು ಸಿದ್ಧವಿರಲಿಲ್ಲ. ಅದರ ಹೃದಯದಲ್ಲಿ ಸಹಾಯ ಮಾಡುವ ತೀವ್ರ ಇಚ್ಛೆ ಇತ್ತು. ಕಪ್ಪೆಯ ನಿಶ್ಶಕ್ತ ಮುಖವನ್ನು ನೋಡಿ ಸಹಾಯ ಕೇಳಲು ಬೇರೆಯವರ ಬಳಿ ಹೋಗಲೇಬೇಕು ಎಂದು ನಿರ್ಧರಿಸಿತು. ಮಲ್ಲಿ ಹಿಂದು ಮುಂದು ನೋಡದೆ ತಕ್ಷಣ ಹುಲ್ಲುಗಾವಲಿಗೆ ಓಡಿತು.
ಅದರ ಮನಸ್ಸಿನಲ್ಲಿ ಒಂದೇ ಒಂದು ಆಲೋಚನೆ ಇತ್ತು, ಯಾರು ಬಲಶಾಲಿಗಳು, ಯಾರು ಇದನ್ನು ಸುಲಭವಾಗಿ ಮಾಡಬಹುದು. ತನ್ನ ಹಿಂಡಿನ ಬಳಿಗೆ ಹೋಗಿ ಕೇಳಿದರೆ ಅವರು ಕೇವಲ ಹೀಯಾಳಿಸುತ್ತಾರೆ ಎಂದು ಮಲ್ಲಿಗೆ ಗೊತ್ತಿತ್ತು. ಏಕೆಂದರೆ ಹಿಂಡಿನ ನಾಯಕರಿಗೆ ಯಾವಾಗಲೂ ತಮ್ಮದೇ ಕೆಲಸ ಮುಖ್ಯವಾಗಿತ್ತು. ಮಲ್ಲಿಗೆ ನೆನಪಾಯಿತು, ಹಸಿರು ಕಣಿವೆಯ ಇನ್ನೊಂದು ಬದಿಯಲ್ಲಿರುವ ಆಳವಾದ ಕಾಡಿನಲ್ಲಿ ವಾಸಿಸುವ ಗಜೇಂದ್ರ ಎಂಬ ದೊಡ್ಡ ಆನೆ. ಗಜೇಂದ್ರನು ತುಂಬಾ ವಯಸ್ಸಾದವನಾದರೂ ತನ್ನ ದಯೆ ಮತ್ತು ಬಲದಿಂದ ಇಡೀ ಕಾಡಿನಲ್ಲಿ ಹೆಸರುವಾಸಿಯಾಗಿದ್ದ. ಅವನ ಸೊಂಡಿಲು ಪ್ರಪಂಚದಲ್ಲೇ ಅತ್ಯಂತ ಬಲಿಷ್ಠವಾದ ಮತ್ತು ಉಪಯುಕ್ತವಾದ ಸಾಧನವಾಗಿತ್ತು. ಮಲ್ಲಿ ಆನೆಯನ್ನು ಹುಡುಕಲು ನಿರ್ಧರಿಸಿತು. ಬಿಸಿಲು ಹೆಚ್ಚಾಗಿದ್ದರೂ ಮಲ್ಲಿ ವೇಗವಾಗಿ ಓಡಿತು. ಕಾಡಿನ ದಾರಿ ಕಡಿದಾಗಿತ್ತು, ಮುಳ್ಳು ಮತ್ತು ಕಲ್ಲುಗಳಿಂದ ತುಂಬಿತ್ತು. ಆದರೆ ಕಪ್ಪೆಯನ್ನು ಉಳಿಸಬೇಕು ಎಂಬ ಛಲ ಅದರ ಓಟಕ್ಕೆ ಬಲ ತುಂಬಿತು. ಸುಮಾರು ಅರ್ಧ ಗಂಟೆಯ ನಂತರ ಅದು ವಿಶಾಲವಾದ ತಂಪಾದ ಜಾಗಕ್ಕೆ ತಲುಪಿತು. ಅಲ್ಲಿ ಗಜೇಂದ್ರ ಆನೆಯು ಒಂದು ದೊಡ್ಡ ಮರದ ಕೆಳಗೆ ತನ್ನ ದೇಹಕ್ಕೆ ಮಣ್ಣನ್ನು ಎರಚಿಕೊಂಡು ತಂಪಾಗಿಸಿಕೊಳ್ಳುತ್ತಿದ್ದನು. ಗಜೇಂದ್ರ ಮಾಮ, ಗಜೇಂದ್ರ ಮಾಮ, ಮಲ್ಲಿ ಉಸಿರಾಡಲು ಕಷ್ಟಪಡುತ್ತಾ ಕರೆದಿತ್ತು. ಆನೆಯು ನಿಧಾನವಾಗಿ ತನ್ನ ಕಣ್ಣುಗಳನ್ನು ತೆರೆಯಿತು. ಅಯ್ಯೋ ಮಲ್ಲಿಯೇ, ಬಿಸಿಲಿನಲ್ಲಿ ಏಕೆ ಇಷ್ಟು ವೇಗವಾಗಿ ಓಡಿ ಬಂದಿದ್ದೀಯಾ? ಏನು ಬೇಕು ನಿನಗೆ? ಮಲ್ಲಿ ವಿಷಯವನ್ನು ಉಸಿರು ಬಿಡದೆ ವಿವರಿಸಿತು. ಮಾಮ, ಒಂದು ಚಿಕ್ಕ ಕಪ್ಪೆ ಅಪಾಯದಲ್ಲಿ ಸಿಕ್ಕಿಕೊಂಡಿದೆ. ಅದು ಆಳವಾದ ಗುಂಡಿಯಲ್ಲಿ ಬಿದ್ದಿದೆ. ನನಗೆ ಅದನ್ನು ಹೊರಗೆ ತರಲು ಸಾಧ್ಯವಾಗುತ್ತಿಲ್ಲ. ನೀನು ಮಾತ್ರ ಸಹಾಯ ಮಾಡಬಲ್ಲೆ. ನಿನ್ನ ಬಲಿಷ್ಠ ಸೊಂಡಿಲು ಮಾತ್ರ ಅದನ್ನು ಎತ್ತಬಲ್ಲದು. ಗಜೇಂದ್ರನು ಮಲ್ಲಿಯ ಕಡೆಗೆ ಪ್ರೀತಿಯಿಂದ ನೋಡಿದನು. ಈ ಚಿಕ್ಕ ಕುರಿಮರಿ ತನ್ನ ಸ್ವಂತ ಸುರಕ್ಷತೆಯನ್ನು ಲೆಕ್ಕಿಸದೆ ಮತ್ತೊಂದು ಪ್ರಾಣಿಯನ್ನು ಉಳಿಸಲು ಎಷ್ಟು ಶ್ರಮ ವಹಿಸಿದೆ ಎಂದು ಆನೆಗೆ ಅರಿವಾಯಿತು. ಈ ಚಿಕ್ಕ ಕುರಿಮರಿಯ ದಯೆ ಮತ್ತು ಮಾನವೀಯತೆಯು ಗಜೇಂದ್ರನ ಮನಸ್ಸನ್ನು ಕರಗಿಸಿತು. ತನ್ನ ವಯಸ್ಸಾದ ದೇಹಕ್ಕೆ ಬಿಸಿಲಿನಲ್ಲಿ ನಡೆದಾಡುವುದು ಕಷ್ಟವಾಗಿದ್ದರೂ ಮಲ್ಲಿಯ ಪ್ರಾಮಾಣಿಕ ಮನವಿಯನ್ನು ಆತ ತಿರಸ್ಕರಿಸಲು ಸಾಧ್ಯವಾಗಲಿಲ್ಲ. ಚಿಂತೆ ಮಾಡಬೇಡ ಮಲ್ಲಿ, ನಾನು ಬರುತ್ತೇನೆ ಎಂದು ಹೇಳಿ ಗಜೇಂದ್ರ ನಿಧಾನವಾಗಿ ಎದ್ದು ಮಲ್ಲಿಯನ್ನು ಹಿಂಬಾಲಿಸಲು ಪ್ರಾರಂಭಿಸಿದನು. ಅವರಿಬ್ಬರು ಜೊತೆಯಾಗಿ ಪೊದೆಗಳಿದ್ದ ಜಾಗಕ್ಕೆ ತಲುಪಿದರು. ಗುಂಡಿಯ ಬಳಿ ತಲುಪುತ್ತಿದ್ದಂತೆಯೇ ಮಲ್ಲಿ ಮತ್ತೊಮ್ಮೆ ಕಪ್ಪೆಯನ್ನು ಸಮಾಧಾನಗೊಳಿಸಿತು. ಕಪ್ಪೆ ಟಾಟು, ಭಯಪಡಬೇಡ, ದೊಡ್ಡ ಸಹಾಯ ಬಂದಿದೆ. ಗಜೇಂದ್ರ ಗುಂಡಿಯ ಅಂಚಿನಲ್ಲಿ ನಿಂತನು. ಅದರ ಬೃಹತ್ ದೇಹದ ನೆರಳು ಗುಂಡಿಯ ಮೇಲೆ ಬಿತ್ತು. ಕಪ್ಪೆ ಸ್ವಲ್ಪ ಭಯಪಟ್ಟುಕೊಂಡರೂ ಮಲ್ಲಿಯನ್ನು ನೋಡಿ ಧೈರ್ಯ ತಂದುಕೊಂಡಿತು. ಗಜೇಂದ್ರನು ನಿಧಾನವಾಗಿ ಅತ್ಯಂತ ಸೂಕ್ಷ್ಮವಾಗಿ ತನ್ನ ಬಲಿಷ್ಠವಾದ ಸೊಂಡಿಲನ್ನು ಗುಂಡಿಯೊಳಗೆ ಇಳಿಸಿದನು. ದೊಡ್ಡ ಆನೆಯ ಸೊಂಡಿಲು ಸಣ್ಣ ಕಪ್ಪೆಯ ಕಡೆಗೆ ಸಾಗುತ್ತಿರುವ ದೃಶ್ಯ ನಿಜಕ್ಕೂ ಅದ್ಭುತವಾಗಿತ್ತು. ಗಜೇಂದ್ರನು ಕಪ್ಪೆಗೆ ಯಾವುದೇ ನೋವು ಆಗದಂತೆ ತನ್ನ ಸೊಂಡಿಲಿನ ತುದಿಯನ್ನು ಕಪ್ಪೆಯ ದೇಹದ ಸುತ್ತಲೂ ನವಿರಾಗಿ ಸುತ್ತಿದನು. ಒಂದು ಸಣ್ಣ ನಿಖರವಾದ ಚಲನೆಯಲ್ಲಿ ಗಜೇಂದ್ರನು ಕಪ್ಪೆಯನ್ನು ಗುಂಡಿಯಿಂದ ಸುರಕ್ಷಿತವಾಗಿ ಮೇಲೆ ಎತ್ತಿದನು. ಕಪ್ಪೆ ಆ ಮಣ್ಣಿನ ಗುಂಡಿಯಿಂದ ಹೊರಬಂದು ಹಸಿರು ಹುಲ್ಲುಗಾವಲಿನಲ್ಲಿ ನಿಂತಿತು. ಅದರ ದೇಹಕ್ಕೆ ಒಂದು ಸಣ್ಣ ಗಾಯವೂ ಆಗಿರಲಿಲ್ಲ. ಅದು ತಕ್ಷಣವೇ ಸಂತೋಷದಿಂದ ಕುಣಿದು ಮಲ್ಲಿ ಮತ್ತು ಗಜೇಂದ್ರನಿಗೆ ನಮಸ್ಕರಿಸಿತು. ಓಹೋ ನನ್ನ ರಕ್ಷಕರೇ, ನನ್ನ ಜೀವವನ್ನು ಉಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಕಪ್ಪೆ ತನ್ನ ಅತ್ಯಂತ ಸಂತೋಷದ ಧ್ವನಿಯಲ್ಲಿ ಹೇಳಿತು. ಮಲ್ಲಿ, ನನಗೆ ಸಹಾಯ ಮಾಡಲು ಇಷ್ಟು ದೂರ ಓಡಿದ್ದೀಯ. ಗಜೇಂದ್ರ, ನಿನ್ನ ವಿಶ್ರಾಂತಿಯನ್ನು ಬಿಟ್ಟು ಬಂದಿದ್ದೀಯ. ನಿಮ್ಮ ದಯೆಯನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಮಲ್ಲಿ ನಗುಮುಖದಿಂದ ಆನೆಯ ಕಡೆಗೆ ತಿರುಗಿತು. ಗಜೇಂದ್ರ ಮಾಮ, ನೀನು ನಿಜವಾಗಿಯೂ ದೈತ್ಯ ಹೃದಯದ ಮಾಲೀಕ. ಗಜೇಂದ್ರನು ನಗುತ್ತಾ, ಇಲ್ಲ ಮಲ್ಲಿ, ನೀನೇ ನಿಜವಾದ ನಾಯಕಿ. ನಿನ್ನ ಸಹಾಯ ಮಾಡುವ ಇಚ್ಛಾಶಕ್ತಿ ಇಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ದೊಡ್ಡ ಶಕ್ತಿಗಿಂತ ದಯೆ ಮತ್ತು ಸಮಯೋಚಿತ ಕ್ರಮ ಹೆಚ್ಚು ಮುಖ್ಯ.
ಕಪ್ಪೆ ಮತ್ತೆ ಮತ್ತೆ ಧನ್ಯವಾದ ಹೇಳಿ ಸಂತೋಷದಿಂದ ಹಸಿರು ಎಲೆಗಳ ಕಡೆಗೆ ಜಿಗಿದು ಹೋಯಿತು. ಅಂದಿನಿಂದ ಆ ಮೂವರು, ಚಿಕ್ಕ ಕುರಿಮರಿ ಮಲ್ಲಿ, ಬಲಿಷ್ಠ ಆನೆ ಗಜೇಂದ್ರ ಮತ್ತು ಚಿಕ್ಕ ಕಪ್ಪೆ ಟಾಟು, ಆ ಕಣಿವೆಯ ಉತ್ತಮ ಸ್ನೇಹಿತರಾದರು. ಈ ಕಥೆಯು ಹೇಳುವುದೇನೆಂದರೆ, ಸಹಾಯ ಮಾಡಲು ದೊಡ್ಡ ಶಕ್ತಿಯ ಅಗತ್ಯವಿಲ್ಲ. ಒಂದು ದೊಡ್ಡ ಮತ್ತು ದಯೆಯ ಹೃದಯವಿದ್ದರೆ ಸಾಕು. ನೀವು ಸ್ವಂತವಾಗಿ ಏನನ್ನಾದರೂ ಮಾಡಲು ಸಾಧ್ಯವಾಗದಿದ್ದರೂ ಸರಿಯಾದ ವ್ಯಕ್ತಿಯಿಂದ ಸಹಾಯ ಕೇಳುವುದು ಒಂದು ಪ್ರಮುಖ ರೀತಿಯ ಸಹಾಯವೇ ಆಗಿದೆ. ಜೊತೆಗೆ ಯಾರೇ ಆಗಿರಲಿ, ಚಿಕ್ಕವರೇ ಆಗಿರಲಿ ಅಥವಾ ದೊಡ್ಡವರೇ ಆಗಿರಲಿ, ನಾವು ಪ್ರತಿಯೊಬ್ಬರಿಗೂ ಸಹಾಯ ಮಾಡಬೇಕು.